ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮೇಘಾ ಕುಮಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಂತ ಅಂದರೆ, ನಾನು ಒಂದು ಫಂಕ್ಷನ್ಗೆ ಹೋಗಬೇಕು ಅಂತ ಹೇಳಿದ್ದೆ. ಹಾಗಾಗಿ ಇವತ್ತು ಫಂಕ್ಷನಿಗೆ ಹೋಗ್ತಾ ಇದ್ದೀವಿ. ನಾನು ಯಾವ ಥರ ರೆಡಿಯಾಗಿದ್ದೀನಿ, ಹೇಗೆ ಇದೆ ಅಂತ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇಲ್ಲಿ ನೋಡಿ, ನನ್ನ ಮಗ ರೆಡಿ ಆಗ್ತಾ ಇದ್ದಾನೆ. ನಮ್ಮ ಯಜಮಾನರು ಈ ಥರ ಆಗಿದ್ದಾರೆ. ನಾನು ನಮ್ಮ ಯಜಮಾನರು ಮ್ಯಾಚಿಂಗ್ ಮಾಡ್ಕೊಂಡಿದ್ದೀವಿ. ನನ್ನ ಮಗನಿಗೂ ಮ್ಯಾಚ್ ಮಾಡಿದ್ವಿ, ಅವ್ನು ಇಷ್ಟಪಟ್ಟಿಲ್ಲ ಅಂತ ಚೇಂಜ್ ಮಾಡಿದ್ದೀವಿ. ಈಗ ಶೂಸ್ ಹಾಕೋತಾ ಇದ್ದಾನೆ. ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ, ಹೋಗೋಣ. ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಫ್ರೈಡೇ ಆಗಿರೋದ್ರಿಂದ ನಾನು ರಂಗೋಲೆ ಬಿಟ್ಟಿದ್ದೆ, ಹಾಗೆ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ನಾನು ಫ್ರೈಡೇ ಹೊತ್ತು ಎವ್ರಿ ಫ್ರೈಡೇ ಪೂಜೆ ಮಾಡ್ತೀನಿ. ನಾವು ಪೂಜೆ ಮಾಡಿಬಿಟ್ಟು ಮನೆಯಿಂದ ಹೊರಟ್ವಿ. ಇದು ರಂಗೋಲೆ ಹೇಗಿದೆ ಅಂತ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೆಕ್ಸ್ಟು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಬೆಳಗ್ಗೆ ನೆನ್ನೆ ಮಳೆ ಬಂದಿರೋದ್ರಿಂದ ಬೆಳಗ್ಗೆನೇ ಹೊರಡ್ತಾ ಇರೋದಕ್ಕೆ ತುಂಬ ಕೂಲಾಗಿತ್ತು ವೆದರು. ಒಂಥರ ಜರ್ನಿ ಮಾಡೋದಕ್ಕೂ ತುಂಬ ಖುಷಿಯಾಗುತ್ತೆ. ಈ ಥರ ಇದ್ದರೆ ತುಂಬ ಖುಷಿಯಾಗುತ್ತೆ. ನಮ್ಮ ಮನೆ ಹತ್ರ ಬೇರೆ ಇವರು ಊರು ಒಳಗಡೆ ಹಾಸಿ ಕರ್ಕೊಂಡೋದ್ರು. ನಾವು ನೆಕ್ಸ್ಟ್ ಜಾಲಹಳ್ಳಿ ಕ್ರಾಸಿಗೆ ಹೋಗಬೇಕು, ಅಲ್ಲಿ ನಮ್ಮ ಅಕ್ಕವ್ರು ವೆಯ್ಟ್ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಈ ಕಡೆಯಿಂದ ಹೋಗ್ತಾಯಿದ್ದೀವಿ. ಅದರಿಂದ ಸಿಗ್ನಲ್ ಇಲ್ಲ, ಟ್ರಾಫಿಕ್ ಇಲ್ಲ, ಫ್ರೀಯಾಗೆ ಪೀಸಾಗೆ ಬೆಳಗ್ಗೆನೇ ಜರ್ನಿ ಸೂಪರಾಗಿತ್ತು ಫ್ರೆಂಡ್ಸ್. ನಿಮಗೆಲ್ಲ ಯಾರಿಗೆ ಈ ಥರ ಜರ್ನಿ ಮಾಡೋದು ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ನಾವು ಜಾಲಹಳ್ಳಿ ಕ್ರಾಸ್ಗೆ ಹೋಗಿ ನಮ್ಮ ಅಕ್ಕವ್ರನ್ನ ಪಿಕ್ ಮಾಡಿಕೊಂಡು ಹೊರಟ್ವಿ. ನನ್ನ ಮಗ ಹಾಗೆ ಮಲ್ಕೊಂಡಿದ್ದ, ಅದನ್ನು ಹಂಗೆ ವಿಡಿಯೋ ತಗೊಂಡೆ. ಇಲ್ಲಿ ನೋಡಿ, ವೆಯ್ಟ್ ಮಾಡ್ತಾಯಿದ್ರು ನಮ್ಮ ಅಕ್ಕವ್ರ. ಪಾಪ ತುಂಬ ಕಾಲ್ ಮಾಡ್ತಾಯಿದ್ರು. ನಮ್ಮ ಜಾನುಗೆ ತುಂಬ ಖುಷಿಯಾಗೋಯ್ತು. ಸದ್ಯ ಬಂದ್ರಲ್ಲಪ್ಪ ಅನ್ನೋ ಥರ. ಈಗ ಆಯ್ ಮಾಡ್ತಾರೆ ನೋಡಿ ಅವರಿಬ್ಬರು. ಇವ್ರನ್ನ ಜಾಯಿನ್ ಮಾಡಿಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ನೆಕ್ಸ್ಟು ಟಿಫನಿಗೆ ಅಂತ ಸೈಡ್ಗೆ ಹಾಕಿದ್ವಿ. ಇಲ್ಲಿ ನಮ್ಮ ಅಕ್ಕನ ಮಗಳು ಮತ್ತು ನಮ್ಮ ಅಕ್ಕ ಇಬ್ಬರು ಆಯ್ ಮಾಡ್ತಾಯಿದ್ದಾರೆ ನೋಡಿ. ನನ್ನ ಮಗನಿಗೆ ತುಂಬ ನಿದ್ದೆ ಬರ್ತಾಯಿತ್ತು. ಬೆಳಗ್ಗೆ ಬೇಗನೆ ಎದ್ದಿದ್ನಲ್ವ, ಹಾಗಾಗಿ ತುಂಬ ನಿದ್ದೆ ಬರ್ತಾಯಿತ್ತು. ಅವನ್ನ ನೋಡಿದ್ರೇ ನಿಮಗೆ ಗೊತ್ತಾಗ್ತಾಯಿದೆ ಅನಿಸುತ್ತೆ. ನಾವಿಲ್ಲಿಂದ ನೆಕ್ಸ್ಟು ಸೈಡ್ಗೆ ಹಾಕಿದ್ಮೇಲೆ ನಮ್ಮ ಅಣ್ಣ ಅವರು, ನಾವು ಒಂದೇ ಹತ್ರ ನಮ್ಮ ಚಿಕ್ಕಮ್ಮ ಉಪ್ಪಿಟ್ಟು ಮಾಡ್ಕೊಬಂದಿದ್ರು. ಅದನ್ನು ತಿಂದ್ಬಿಟ್ಟು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಜೊತೆಗೆ ಇನ್ನು ಯಾರ್ಯಾರು ಬಂದಿದ್ದಾರೆ ಅಂತ ಇನ್ನೊಂದು ಆಟೋದಲ್ಲಿ ಬರ್ತಾಯಿದ್ದಾರೆ, ಅದರಲ್ಲಿ ತೋರಿಸ್ತೀನಿ. ನೆಕ್ಸ್ಟು ನಮ್ಮ ಆಟೋಗೆ ಬರ್ತಾರೆ. ನಮ್ಮ ಜಾನು ನಮ್ಮಮ್ಮವ್ರ ಆಟೋಕ್ಕೆ ಹೋಗ್ತಾಳೆ. ಇಲ್ಲಿ ನೋಡಿ, ನಮ್ಮಣ್ಣ ಆಯ್ ಮಾಡ್ದ. ನಮ್ಮ ಅದಕ್ಕೆ ಈ ಥರ ರೆಡಿಯಾಗಿದ್ದಾರೆ, ಅವರು ಆಯ್ ಮಾಡ್ತಾಯಿದ್ದಾರೆ. ನಮ್ಮ ಚಿಕ್ಕಮ್ಮ ನಮ್ಮ ಅಕ್ಕನಿಗೆ ರೆಡಿ ಮಾಡೋದ್ರಲ್ಲಿ ತುಂಬ ಬ್ಯುಸಿಯಾಗಿದ್ದರು, ಅವರು ಆಯ್ ಮಾಡಲಿಲ್ಲ. ಇಲ್ಲಿ ನನ್ನ ಮಗ ಹೊರಗಡೆ ಸೈಡ್ಗೆ ಹಾಕಿದ್ವಿ ಅಂದರೆ ಅಂಗಡಿಯಲ್ಲಿ ಏನು ತೊಗೋಬೇಕು ಅಂತ ನೋಡ್ತಾ ಇರ್ತಾನೆ. ನಮ್ಮ ಚಿಂಟು ಎಷ್ಟು ಕ್ಯೂಟಾಗಿ ಆಯ್ ಮಾಡ್ದ ನೋಡಿ. ಆಮೇಲೆ ಇದು ನಾವು ಹೋಗ್ತಾ ಇರೋದು ಬಂದು ದೇವನಹಳ್ಳಿ ಏರ್ಪೋರ್ಟ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಅದಕ್ಕೆ ಟೋಲ್ ಸಿಕ್ತು. ಇದನ್ನು ಕ್ರಾಸ್ ಮಾಡಿಕೊಂಡು ಮುಂದೆ ಹೋದ್ವಿ. ಈ ರೋಡ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ. ನಂದಿ ಹಿಲ್ಸ್ ಎಲ್ಲರೂ ನೋಡಿರ್ತೀರ, ಗೊತ್ತಿರುತ್ತೆ. ನಮ್ಮ ಚಿಕ್ಕಮ್ಮ ಅವ್ರ ಮನೆ ನಂದಿ ಬೆಟ್ಟಕ್ಕೆ ತುಂಬ ಹತ್ರ ಇದೆ. 15 ಕಿಲೋಮೀಟರ್ಸ್ ಏನೋ ಆಗ್ಬೋದು. ಹಾಗಾಗಿ ನಾವು ಚಿಕ್ಕವರಿದ್ದಾಗ ರಜಕ್ಕೆ ಹೋಗ್ತಾಯಿದ್ವಿ. ಇವಾಗ ತುಂಬ ಲಾಂಗ್ ಟೈಮ್, ಮದುವೆ ಆದಮೇಲಂತೂ ಜಾಸ್ತಿ ಹೋಗೋದೇ ಇಲ್ಲ. ತುಂಬ ಅಪರೂಪಕ್ಕೆ ಹೋಗ್ತಾಯಿದ್ದೀವಿ, ಏನೋ ಖುಷಿ ನೋಡಿ. ಏರ್ಪೋರ್ಟ್ ನಿಯರೇ ಇದೆ, ಹೋಗ್ತಾಯಿದ್ದೀವಿ. ನಾವು ಅವಾಗ ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಚಿಕ್ಕಮ್ಮವ್ರ ಮನೆಗೆ ಹೋದಾಗ ನಂದಿ ಬೆಟ್ಟಕ್ಕೆ ಹೋಗ್ತಾಯಿದ್ವಿ. ನಮ್ಮ ಚಿಕ್ಕಮ್ಮ ಕರ್ಕೊಂಡು ಹೋಗೋರು. ಅವತ್ತೆಲ್ಲ ಮೆಮೊರೀಸ್ ಜ್ಞಾಪನ ಬರ್ತಾಯಿತ್ತು ನೋಡಿ. ನಂದಿ ಬೆಟ್ಟದಲ್ಲಿ ನಂದಿ ಸಿಂಬಲ್ ಇತ್ತು, ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ನಮ್ಮಮ್ಮ ಆಯ್ ಮಾಡಿದ್ದಾರೆ. ವಿಡಿಯೋ ಹಾಕೋಣ ಅಂದರೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಹಾಗಾಗಿ ವಾಯ್ಸ್ ಓವರ್ ಕೊಟ್ಟೆ. ನಮ್ಮಮ್ಮ ಫಸ್ಟ್ ಟೈಮ್ ಆಯ್ ಮಾಡಿದ್ರು, ನನಗೆ ತುಂಬ ಖುಷಿ ಆಯಿತು. ನಮ್ಮ ಅಕ್ಕನೂ ಆಯ್ ಮಾಡಿದ್ಲು. ನನ್ನ ಮಗ ನೋಡಿ ಮಲ್ಕೊಬಿಟ್ಟಿದ್ದಾನೆ, ಅವನ್ನ ಮಲಗಿಸ್ಕೊಂಡೆ ವಿಡಿಯೋ ಮಾಡಿದೆ. ಈಗ ನೋಡಿ, ಲೈಕ್ ಈ ದೊಡ್ಡ ಚಾನಲ್ ಹೇಗೆ ಡೆಕೋರೇಷನ್ ಮಾಡಿಸಿದ್ದಾಳೆ ಅಂತ ನೋಡಿ. ನಾವು ಹೋಗೋಷ್ಟರಲ್ಲಿ ಪೂಜೆ ಮುಗ್ದಿತ್ತು. ಅವಳು ಕಪ್ಪೆ ಚಿಪ್ ಓಪನ್ ಆಗೋ ಥರ ಡೆಕೋರೇಷನ್ ಮಾಡಿಸಿದ್ಲು ತೊಟ್ಲು. ಇನ್ನು ನೇಮ್ ಬೋರ್ಡ್ ಓಪನ್ ಆಗಿರಲಿಲ್ಲ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದ್ಲು. ನಮ್ಮಮ್ಮ ಪಂಚಾಮೃತ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ನಮ್ಮ ಚಿಕ್ಕಮ್ಮ ನೋಡಿ ಗಾರ್ಡನಿಂಗ್ ಸಕ್ಕತ್ತಾಗಿ ಮಾಡಿದ್ದಾರೆ. ಅಲ್ಲಿಂದ ಕೆಳಗಡೆ ಬಂದ್ವಿ. ಸ್ಟಾರ್ಟ್ ಆಯಿತು ನೇಮ್ ಸೆರೆಮನಿ. ಅದು ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಹೊರಗಡೆ ಹೋಗಿದ್ವಿ. ಬರೋಷ್ಟರಲ್ಲಿ ನಮ್ಮಮ್ಮ ಪಾಪ ತುಂಬ ಕರೆದಿದ್ದಾರೆ. ನಾವು ಸ್ವಲ್ಪ ಫೋಟೋಸ್ ಹೊಡ್ಕೊಳ್ಳೋಣ ಅಂತ ಹೋದ್ವಿ, ನೋಡೋಕ್ಕಾಗಲಿಲ್ಲ, ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಈಗ ನಮ್ಮ ಅಣ್ಣವರು ಗಿಫ್ಟ್ ಕೊಟ್ಬಿಟ್ಟು ಫೋಟೋ ತೆಗೆಸ್ಕೊಳಕ್ಕೆ ಹೋಗಿದ್ದಾರೆ. ಪಾಪುಗೆ ತುಂಬ ಕೋಲ್ಡ್ ಆಗಿತ್ತು,
ಕೋಲ್ಡ್ ಆಗಿ ಕಣ್ಣೆಲ್ಲ ಇನ್ಫೆಕ್ಷನ್ ಥರ ರೆಡ್ ಆಗಿಬಿಟ್ಟಿತ್ತು. ಇಲ್ಲಾಂದರೆ ಇನ್ನೂ ಚೆನ್ನಾಗಿ ಆಟ ಆಡೋವಂತೆ. ಇವಾಗಲೂ ತುಂಬ ಚೆನ್ನಾಗೇ ಆಟ ಆಡ್ದ, ಎಲ್ಲರ ಜೊತೆ ಚೆನ್ನಾಗಿ ಹೊಂದ್ಕೊಂಡಿದ್ದ. ಈಗ ಎಲ್ಲರೂ ಅವ್ರ ಫೋಟೋ ತೊಗೋತಾ ಇದ್ದಾರೆ. ನೆಕ್ಸ್ಟು ನಾನು, ನಮ್ಮ ಚಿಕ್ಕಮ್ಮ, ನಮ್ಮ ಅಕ್ಕ, ನಮ್ಮ ಜಾನು, ನೆಕ್ಸ್ಟ್ ನಾವು ತೊಗೋತೀವಿ ಫೋಟೋನ. ನಾವು ನಮ್ಮ ಗಿಫ್ಟ್ ಕೊಟ್ಬಿಟ್ಟು ಫೋಟೋ ತೊಗೋತಾ ಇದ್ದೀವಿ. ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ನ ಬೆಳೆಸಿ ಫ್ರೆಂಡ್ಸ್. ಮತ್ತು ನಾನು ಗಿಫ್ಟ್ ಕೊಟ್ಟು ನಾವು ಮನೆಯಿಂದ ಹೊರಡುವಾಗ ನನ್ನ ಮಗನಿಗೆ ಬೇರೆ ಡ್ರೆಸ್ ಹಾಕಿದ್ವಿ. ಬ್ಲ್ಯಾಕ್ ಥೀಮ್ ಅಂದಮೇಲೆ 3 ಜನನೂ ಒಂದೇ ಥರ ಅಂತ ಅವನಿಗೆ ಈ ಡ್ರೆಸ್ ಹಾಕ್ಕೊಂಡು ಬಂದ್ವಿ. ಹೇಗೆ ಕಾಣಿಸ್ತಾ ಇದ್ದಾನೆ ಹೇಳಿ. ಮಾತಾಡ್ಸೋ ಜಶು. ನಿಮ್ಮ ಹೆಸರು ಹೆಸರೇನು ನಿಮ್ದು? ಪಾಪನ್ನ ತೋರಿಸ್ಬೇಕು. ಮಾತಾಡ್ಸೋ ಜಶು, ನಿನ್ನ ಅವನೇ ಮಾತಾಡ್ಸ್ತಾವನು. ಮಾತಾಡ್ಸ ಅಲ್ಲೋಡ, ನಿನ್ ನೋಡ ಅವನೇ ನಗ್ತಾವನೆ. ಫ್ರೆಂಡ್ಸ್ 2:45 ಇನ್ನು ಪಂಕ್ತಿನೇ ಮುಗ್ದಿಲ್ಲ ಫ್ರೆಂಡ್ಸ್, ನಾವು ಆಲ್ರೆಡಿ ಬಂದಿದ್ದೀವಿ. ನೀನು ಹೇಳೇನಾದ್ರು ಬ್ಯಾಕ್ ಕ್ಯಾಮ್ರಾ ಅಂತ ತೋರಿಸ್ತೀನಿ. ನಮ್ಮ ಚಿಕ್ಕಮ್ಮವ್ರ ಮನೆಯಿಂದ ಟೆರಸ್ ಮೇಲಿಂದನೇ ಬೆಟ್ಟ ಕಾಣುತ್ತೆ. ತುಂಬ ನಿಯರೇ ಇರೋದು. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇದ್ದಾಗ ರಜಕ್ಕೆ ಹೋಗ್ತಾ ಇದ್ವಿ ಅಂತ ಹೇಳಿದ್ನಲ್ಲ, ಆವಾಗೆಲ್ಲ ನಡ್ಕೊಂಡೇ ಹೋಗ್ತಾ ಇದ್ವಿ. ಅಷ್ಟು ಹತ್ರ ಇದೆ. ಮತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿಂದ ಹತ್ರ ನಂದಿ ಬೆಟ್ಟ ರೋಡಲ್ಲಿ ಇವ್ರದ್ದು ಕಾರಹಳ್ಳಿ ಅಂತ ಮೇನ್ ರೋಡ್ಗೆ ಇವ್ರ ಮನೆ ಇರೋದು. ತುಂಬ ಹತ್ರ ಆಗುತ್ತೆ. ನೆಕ್ಸ್ಟು ಇಲ್ಲಿಂದ ಮಾವಿನಕಾಯಿ ಬಿಟ್ಟಿತ್ತು. ಹಳ್ಳಿ ವಾತಾವರಣ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಸಿಟಿ ಜೀವನ ನೋಡಿ ನೋಡಿ ಅಲ್ಲಿ ಏನೋ ಒಂಥರ ಸ್ಪೆಷಲ್ ಥರ ಫೀಲ್ ಆಗುತ್ತೆ. ಅಲ್ಲಿ ಮಾವಿನಕಾಯಿ ಬಿಟ್ಟಿತ್ತು, ಅದು ನನಗೆ ಕ್ಲಿಪ್ಪಿಂಗ್ ತೊಗೊಂಡೆ. ನೆಕ್ಸ್ಟ್ ಊಟ ಕೂಡ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿಸಿದ್ರು. ಅವರ ಸಖತ್ ಜನ ಇದ್ದರು. ಊಟಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಅಳಿಸ್ತಿದೆಯಲ್ಲ ನಮ್ಮ ಅಣ್ಣನ ಹತ್ರ ಊಟ ಮಾಡೋ ಹೋಗಿ ಮಳೆ ಸ್ಟಾರ್ಟ್ ಆಗೋಯಿತು. ಹಾಗಾಗಿ ಬೇಗ ಬೇಗ ತಿನ್ಕೊಂಡು ಕೆಳಗಡೆ ಬಂದ್ವಿ. ನಮ್ಮ ಅಮ್ಮ ಕುಂಕುಮ ತಗೊಬಿಡ್ರಿ, ಬೇಗ ಹೊರಡೋಣ, ಮಳೆ ಸ್ಟಾರ್ಟ್ ಆಯಿತು ಅಂತ ಅಂದರು. ನನ್ನ ತಂಗಿ ಅಕ್ಕ ಇರೋ ಅಕ್ಕ ಎಲ್ಲರೂ ಸೇರಿ ಎಷ್ಟೊಂದು ದಿವಸ ಆಯಿತು, ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ಲು. ನಾನಿಲ್ಲಪ್ಪ ನೆಕ್ಸ್ಟ್ ಟೈಮ್ ಬರ್ತೀವಿ. ಯಾಕಂದರೆ ಕಮಿಟ್ಮೆಂಟ್ಸ್ ಇರುತ್ತಲ್ಲ ಫ್ರೆಂಡ್ಸ್, ಸಿಟಿ ಜೀವನ ಅಂದರೆ ತುಂಬ ಕಮಿಟ್ಮೆಂಟ್ಸ್ ಎಲ್ಲ ಮಾಡ್ಕೊಂಡಿರ್ತೀವಿ. ಹಾಗಾಗಿ ನಾವು ಹೊರಡ್ತೀವಮ್ಮ ಅಂತ ಹೇಳ್ಬಿಟ್ಟು ಅರಿಶಿನ ಕುಂಕುಮ ತಗೊತಾ ಇದ್ದೀವಿ. ಅರಿಶಿನ ಕುಂಕುಮ ತಗೊಂಡು ಹೊರಟ್ವಿ. ಮಳೆ ಸ್ಟಾರ್ಟ್ ಆಗೋಯಿತು. ಇಲ್ಲಿಂದ ನಮ್ಮ ಅಣ್ಣವ್ರ ಮನೆ ಹತ್ರನೇ ಇರೋದು. ನಮ್ಮ ಅಣ್ಣ, ನಮ್ಮ ದೊಡ್ಡಮ್ಮವ್ರ ಮನೆ ಎಲ್ಲ ಅವರು ಇನ್ವೈಟ್ ಮಾಡಿದರು, ಬನ್ನಿ ಬಂದ್ಬಿಟ್ಟು ಹೋಗಿ ನಮ್ಮ ಮನೆಗೆ ಒಂದಿನ ಉಳ್ಕೊಳ್ಳಿ ಅಂತ. ಮಳೆ ಸ್ಟಾರ್ಟ್ ಆಗೋಯ್ತಲ್ಲ, ಇನ್ನೇನು ಆಟೋದಲ್ಲಿ ಬರೋದಕ್ಕಾಗೋದಿಲ್ವಲ್ಲ, ಮಕ್ಕಳನ್ನೆಲ್ಲ ಕಟ್ಕೊಂಡು ಆಗಲ್ಲ. ಕಾರಾದರೆ ಏನೂ ಸೇಫ್ಟಿ ಇರುತ್ತೆ, ಆಟೋಲಿ ಏನೂ ಸೇಫ್ಟಿ ಇರಲ್ಲ. ಹಾಗಾಗಿ ಇಲ್ಲಿಂದ ನಮ್ಮ ಅಣ್ಣವ್ರ ಮನೆಗೆ ಹೋದ್ವಿ. ಅಲ್ಲಿ ಹೋಗಿ ಉಳ್ಕೊಳ್ಳೋಣ ಅಂದರೆ ನಮ್ಮ ಅಣ್ಣ ಪಾಪ ನಾನ್ ವೆಜ್ ಮಾಡಿಸಿದ್ರು, ಮಟನ್ನು ಚಿಕನ್ ಎಲ್ಲ ಮಾಡಿಸಿದ್ರು. ತುಂಬ ಚೆನ್ನಾಗಿ ಅಡುಗೆ ಮಾಡಿಸಿದ್ರು. ಅಲ್ಲಿ ಉಳ್ಕೊಂಡು ಹೋಗೋಣ ಅಂತ ಉಳ್ಕೊಂಡ್ರೆ ಮಳೆಗೆ ಕರೆಂಟ್ ಇಲ್ಲ. ಹಳ್ಳಿಗಳ ಕಡೆ ಮಳೆ ಬಂದರೆ ಸಾಕು ಕರೆಂಟ್ ತೆಗೆದುಬಿಡ್ತಾರೆ. ನಮಗೆ ಫ್ಯಾನ್ ಇಲ್ಲ ಅಂದರೆ ನಿದ್ದೆ ಬರೋಲ್ಲ. ನನ್ನ ಮಗನಿಗೂ ನಿದ್ದೆ ಬರೋಲ್ಲ. ನನ್ನ ಮಗನಿಗೂ ಇಲ್ಲ, ನಮ್ಮ ಚಿಂಟುಗೂ ಇಲ್ಲ. ಇಬ್ಬರು ತುಂಬ ಅಳ್ತಾಯಿದ್ರು. ಅವ್ರ ಥರ ನಾನು ಕೂಡ ನಿದ್ದೆ ಮಾಡಿಲ್ಲ. ಸಖತ್ತು ಸೊಳ್ಳೆ ಇತ್ತು, ಹಾಗಾಗಿ ನಿದ್ದೆ ಮಾಡಲಿಲ್ಲ. ನೆಕ್ಸ್ಟ್ ನಾವು ಬೆಳಗಿನ ಜಾವ 1 ಗಂಟೆಗೆ ಹೊರಟ್ವಿ. 3 ಗಂಟೆಗೆ ಮನೆಗೆ ಬಂದು ಸೇರಿಕೊಂಡ್ವಿ. ನೋಡಿ ನಮ್ಮ ಅಣ್ಣವ್ರ ಮನೆಗೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಹೇಗಿದೆ ಅಂತ. ಏನಂದರೆ ನಾನು ಇದು ವೀಡಿಯೋ ಹಾಕ್ತಿದ್ದೆ, ನಮ್ಮ ಅಕ್ಕನ ಸ್ವಲ್ಪ ನಾನು ರೇಗಿಸ್ತಾ ಇದ್ದೆ. ಅವಳು ಇದು ಹಾಕ್ಬೇಡ ಕೊಣೆ ಅಂತ ಇದ್ಲು. ನಮ್ಮ ಚಿಕ್ಕಮ್ಮ ಬೇರೆ ನೈಟಿ ಹಾಕಿದ್ದೀನಿ, ವಿಡಿಯೋ ಶೇರ್ ಮಾಡಬೇಡ ಅಂತಾಯಿದ್ರು. ನಾನು ಇರಲಿ ಚೆನ್ನಾಗಿರುತ್ತೆ ಅಂತ ಹಾಕ್ತೆ. ನಾನು ಇಲ್ಲೇನು ರೇಗಿಸ್ತಾ ಇದ್ದೀನಿ ಅಂದರೆ ನಮ್ಮ ಅಕ್ಕನ್ನ ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ಚೆನ್ನಾಗಿದ್ದಾಳ ಕಮೆಂಟ್ ಮಾಡಿ ತಿಳಿಸಿ ಅಂತ ಇದ್ದೀನಿ. ಅವಳು ಥೂ ಅಂತ ಬೈತಾ ಇದ್ಲು. ನಮ್ಮ ಚಿಕ್ಕಮ್ಮ ಸೂಪರಾಗಿದ್ದಾರೆ ಅಂದರು. ಇವರು ನಮ್ಮ ಅಣ್ಣನ ಹೆಂಡ್ತಿ, ನಮ್ಮ ದೊಡ್ಡಮ್ಮನ ಮಗನ ಹೆಂಡ್ತಿ, ನಮ್ಮ ಅತ್ತಿಗೆ. ನಮ್ಮ ದೊಡ್ಡಮ್ಮ ಅಂದರೆ ನಮ್ಮ ಅಮ್ಮವರ ಅಕ್ಕ, ಅವರ ಮಗ ಸೊಸೆ ಇವರು. ನಮ್ಮ ಅತ್ತಿಗೆ ಅವರು ರೂಮಲ್ಲಿ ಫೋನಲ್ಲಿ ಮಾತಾಡ್ತಾಯಿದ್ರು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಪ್ಲೀಸ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ, ಅಲ್ಲೇ ನಿಂತಿದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಲಾಟ್ಸ್ ಆಫ್ ಲವ್ ಯು ಫ್ರೆಂಡ್ಸ್.